ಇದು ಮೆಕ್ಸಿಕೋ ಇಂದ ಡಿಸೈನ್ ಕಳಿಸಿರೋದು ಅಂತ ಹೇಳಿ ಸರ್ ಫಾಲ್ ಸೀಲಿಂಗ್ ಬಗ್ಗೆ. ಸೊ ವಿನಿಯರ್ ಫಾಲ್ ಸೀಲಿಂಗ್ ಸರ್ ಆಕ್ಚುಲಿ. ಸೊ ಯೂಶಲಿ ಇದನ್ನ ಎರಡು ಟೈಪ್ ಅಲ್ಲಿ ಮಾಡ್ಬೋದು. ಸೊ ಲ್ಯಾಮಿನೇಟ್ ಅಲ್ಲೂ ಸೇಮ್ ಟೈಪ್ ಕಟ್ ಮಾಡಿ ಗ್ರೂಸ್ ಅಲ್ಲೂ ಮಾಡ್ಬೋದು. ಓಕೆ. ಸೊ ಬಟ್ ಬೆಟರ್ ಫಿನಿಶ್ ಬೇಕಂದ್ರೆ ವಿನಿಯರ್ ಅಲ್ಲಿ ಮಾಡೋದು ಬೆಟರ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಹೌದು, ವಾಲ್ ಪೇಪರ್ ಕಸ್ಟಮೈಸ್ಡ್ ವಾಲ್ ಪೇಪರ್ ನೋಡಿ ವೀಕ್ಷಕರೇ, ಒಳ್ಳೆ 3D ಎಂಬೋಸ್ಡ್ ತರ ಬಂದಿದೆ. ನೋಡೋದಕ್ಕೆ ಮೂರ್ತಿನೇ ಕುಳಿಸಿಟ್ಟಿದ್ದಾರೆ ಅನ್ಬೇಕು. ಸೊ ಮಗನ್ ಚಾಯ್ಸ್ ಓಕೆ ಅನ್ಸ್ತಾ? ಓಕೆ ಅನ್ಸ್ತಾ ನಿಮ್ಗೂ ಓಕೆ ಅನ್ಸ್ತಾ? ವುಡ್ ಫಿನಿಶ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದ. ಸೊ ಅಲ್ಲಿ ಕಲರ್ಸ್ ಎಲ್ಲ ಅವನೇ ಕುತ್ಕೊಂಡು ಇದು ಮಾಡಿರೋದು. ಅವರೇ ಚೂಸ್ ಮಾಡಿರೋದು. ನಾವು ಆಫೀಸ್ಗೆ ಹೋಗಿದ್ವಿ. ಸೊ ಲೈವ್ ಅಲ್ಲಿ ಇದು ಮಾಡಿ ಕಲರ್ ಎಲ್ಲ ಅಲ್ಲೇ ಚಾಯ್ಸ್ ಮಾಡಿ ಇದು ಮಾಡಿದ್ವಿ. ತೋರಿಸಿದ್ರು. ಓ ಈ ತರ ಹ್ಯಾಂಡಲ್, ಒಂಥರ ಪ್ರೊಫೈಲ್ ಹ್ಯಾಂಡಲ್ ಅಂತ. ಪ್ರೊಫೈಲ್ ಹ್ಯಾಂಡಲ್ ತರ ಗ್ರೂ ಮಾಡಿ ಮೇಲ್ಗಡೆ ಹಾಕ್ತಿವಿ. ಸೊ ಏನಂದ್ರೆ ಸೈಡ್ ಅಲ್ಲಿ ಶಾರ್ಪ್ ಎಡ್ಜಸ್ ಅಲ್ಲ. ಜಿ ಪ್ರೊಫೈಲ್ ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದ್ರೆ ಸೈಡ್ ಅಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ. ಹೌದೌದು. ಸೊ ಇದ್ರಲ್ಲಿ ಆ ತರ ಪ್ರಾಬ್ಲಮ್ ಬರಲ್ಲ. ಎಲ್ ಶೇಪ್ಡ್ ಇದು ಕೊಟ್ಟಿದ್ದೀವಿ ಸರ್, ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಓಪನ್ ಶಟರ್ಸ್. ಓಪನ್ ಶಟರ್ಸ್. ಓಪನ್ ಇದರಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಓಕೆ. ಸೊ ಕಾರ್ನರ್ 180 ಡಿಗ್ರಿ ಕೊಟ್ಟಿದ್ದೇವೆ. ಓ ಈ ತರ ಕಾರ್ನರ್ ಓಪನ್ ಆಗುತ್ತೆ. ಅದು ಏನಕ್ಕಾಗಿದೆ ಬಿಡಿ ಸರ್. ಫಾಲ್ ಸೀಲಿಂಗ್ ಬಂದು ಮತ್ತೆ ಗ್ರೀನ್ ಕಲರ್ ಮತ್ತೆ ಬ್ರೌನ್ ಕಲರ್ ಕಾಂಬಿನೇಷನ್ ಪೇಂಟ್ ಮಾಡ್ತೀವಿ. ಇದೊಂಥರ ಲೀಫ್ ತರ ಮಾಡಿದ್ದೀವಿ. ಲೀಫ್ ತರ ಮಾಡಿದ್ವಿ. ಬಾರ್ಡರ್ ಫಾಲ್ ಸೀಲಿಂಗ್ ಮತ್ತೆ. ಎಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಆಲ್ರೆಡಿ ಹೈಲೈಟ್ ಎಲ್ಲ ನೋಡಿದ್ದೀರಾ, ಬೀರಲ್ಲೆಲ್ಲ ನೋಡಿದ್ದೀರಾ. 9 ಲಕ್ಷದಲ್ಲಿ ಈ ಮನೆಯ ಒಂದು ವಿನ್ಯಾಸ ಮಾಡಿದ್ದಾರೆ ಅಂತಂದ್ರೆ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಯುನೀಕ್ ಆಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದೊಂದು ಡೂಪ್ಲೆಕ್ಸ್ ಮನೆ ಕೂಡ ಹೌದು ಅಂತ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ವೀಕ್ಷಕರೇ, ಸ್ಪೆಷಲ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಮನೆನ 9 lakhs ಅಲ್ಲಿ ಅದು ಹೇಗೆ ಸಾಧ್ಯ ಮಾಡೋದಕ್ಕೆ? ತುಂಬಾನೇ ಟೈಟ್ ಬಜೆಟ್ ಅಲ್ಲಿ ಮಾಡಿದ್ದೀರಾ. ಏನೇನು ಕೊಟ್ಟಿದ್ದೀರಾ ಸರ್ ಇಲ್ಲಿ? ಫಸ್ಟ್ ಆಫ್ ಆಲ್ ಸರ್, ಇಲ್ಲಿ ಆಕ್ಚುಲಿ ನಾವು ಇದು ಡೂಪ್ಲೆಕ್ಸ್ ಮನೆ ಸರ್, 3 bedroom ಡೂಪ್ಲೆಕ್ಸ್ ಮನೆ. ಸೊ ನಾವಿಲ್ಲಿ ಬಂದು ವಾರ್ಡ್ರೋಬ್ಸ್ ಮತ್ತೆ ಕಿಚನ್, ಟಿವಿ ಯೂನಿಟ್ ಮತ್ತೊಂದು ವಿನಿಯರ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ವಿನಿಯರ್ ಫಾಲ್ ಸೀಲಿಂಗ್ ಫಸ್ಟ್ ಟೈಮ್ ಇದು ಕೂಡ ಅದು. ಆಮೇಲೆ ಇದೊಂದು ಫಾಯರ್ ಏರಿಯಾ ಡೆಕೋರ್ ಮಾಡಿದ್ದೀವಿ ಸರ್. ಓಕೆ ಓಕೆ ಓಕೆ. ನಿಜವಾಗ್ಲೂ ತುಂಬಾನೇ ಸಕ್ಕತ್ತಾಗಿ ಬಂದಿದೆ ಅಂತ ಮತ್ತೆ ಈ ಫಾಯರ್ ಅಲ್ಲೂ ಅಷ್ಟೇ ಸರ್. ಈ ಡಿಸೈನ್ ಫಸ್ಟ್ ಟೈಮ್ ಯೂನಿಕ್ ಆಗಿ ಮಾಡಿದ್ದೀವಿ. ತೋರ್ಸೋಣ, ಎಲ್ಲದೂ ತೋರ್ಸೋಣ. ಇದು ಯಾರ್ದು ಐಡಿಯಾ ಸರ್? ನಿಮ್ದ ಕ್ಲೈಂಟ್ ಇದೆ ಸರ್? ಇಲ್ಲೂ ನಮ್ದೇ ಸರ್ ಐಡಿಯಾಸ್. ಐಡಿಯಾಸ್ ಎಲ್ಲ ನಿಮ್ದು. ಅಂಡ್ ಇದು ವಿನಿಯರ್ ಫಾಲ್ ಸೀಲಿಂಗ್ ಕೊಡ್ಬೇಕಂತ ಯಾರು ನಿಮ್ಗೆ? ಸರ್ ಇಲ್ಲ, ಅದು ಕ್ಲೈಂಟ್ ಆಕ್ಚುಲಿ ಈ ಕ್ಲೈಂಟ್ ಅವ್ರ ಮಗ ಬಂದು ಮೆಕ್ಸಿಕೋದಲ್ಲಿರೋದು. ಸೊ ಅವ್ರೊಂದು ಪಿಕ್ಚರ್ ಕಳ್ಸೋರು, ನಮ್ಗೆ ಈ ತರ ಬೇಕು ಫಾಲ್ ಸೀಲಿಂಗ್ ಅಲ್ಲಿ ಅಂತ. ಅವಾಗ ಅದನ್ನ ಮಾಡಿದೆ ಸರ್. ಓವರ್ ಅಲ್ಲಿಂದ ಇದು ಮಾಡಿದ್ರು. ಇದೇ ತರ ಸೊ ಈ ಡಿಸೈನ್ ಫೈನಲ್ ಮಾಡಿರೋದೆಲ್ಲ ಅವ್ರು ಮೆಕ್ಸಿಕೋ ಇಂದ. ಪೇರೆಂಟ್ಸ್ ಮಾತ್ರ ಇಲ್ಲಿದ್ದಾರೆ ಬೆಂಗಳೂರಲ್ಲಿ. ಸೊ ಅವ್ರು ಮೆಕ್ಸಿಕೋ ಇಂದ, ನಾವು ಯೂಶಲಿ ಗೂಗಲ್ ಮೀಟ್ ಅಲ್ಲಿ ಮಾಡ್ತೀವಿ. ಸೊ ಕಪಲ್ ಆಫ್ ಕ್ಲೈಂಟ್ಸ್ ಇದ್ದಾರೆ ಸರ್. ಈಗ ಸೌತ್ ಆಫ್ರಿಕಾ ಆಗಿರ್ಬೋದು, ಮತ್ತೆ US ಇಂದ ಇರ್ಬೋದು, ಸಿಂಗಾಪುರಿಂದ ಕೂತ್ಕೊಂಡು ಕ್ಲೈಂಟ್ಸ್ ಅಲ್ಲಿಂದ ಡಿಸೈನ್ ಮಾಡ್ತಾರೆ. ಇನಿಷಿಯಲಿ ಅವ್ರಿಗೆ ಬರೋಕ್ಕಾಗಲ್ಲ ಅಂದ್ರೆ ನಾವು ಗೂಗಲ್ ಮೀಟಲ್ಲಿ ಡಿಸೈನ್ ಮಾಡಿ ತೋರಿಸ್ತೀವಿ ಸರ್. ಡಿಸೈನ್ ಮಾಡಿ ತೋರಿಸ್ತಿದ್ದೀರಾ ಸರ್. ಈಗ 9 ಲಕ್ಷದಲ್ಲಿ ನೀವು 2 BHK ಮಾಡಿದ್ದೀರಾ. ಹೌದು. 9 ಲಕ್ಷದಲ್ಲಿ ಇವತ್ತು 3 BHK ತೋರಿಸ್ತಾ ಇದ್ದೀವಿ. ಅದು ಹೆಂಗ್ ಸಾಧ್ಯ ಎರಡಕ್ಕೂ ಕೂಡ? ಸರ್, ಒಂದೊಂದ್ಸರಿ ಬಜೆಟ್ ಡಿಪೆಂಡ್ ಆಗುತ್ತೆ, ಮತ್ತೆ ಆಫರ್ಸ್ ರನ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈಗ ಈ ಮನೆಗೆ ಎಸ್ಪೆಷಲಿ ಹೇಳ್ಬೇಕಾದ್ರೆ ಆಷಾಢ ಆಫರ್ ಅಂತ ನಾವು ಅವಾಗ ಒಂದು ಚಿಮ್ನಿ ಕಾಂಪ್ಲಿಮೆಂಟರಿ ಕೊಟ್ಟಿದ್ದೀವಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಅದು ಸಿಕ್ಕಿದೆ ಇದೆ. ಸೊ 9 lakhs ಅಲ್ಲಿ ನಾವು ಚಿಮ್ನಿನೂ ಕೊಟ್ಟಿದ್ದೀವಿ. ಸೊ ಇಂಟೀರಿಯರ್ಸ್ ಬೆಸ್ಟ್ ಆಗಿ ಮಾಡ್ಕೊಟ್ಟಿದ್ದೀವಿ. ಸೂಪರ್ ಆಗಿ ಹೇಳಿದ್ರೆ. ಯಾವ ಏರಿಯಾದಲ್ಲಿ ಇದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್, ನಾವೀಗ ಇರೋದು ಬಂದು ಯಲಹಂಕದಲ್ಲಿ ಇದೀವಿ. ಸೊ ಕ್ಲೈಂಟ್ ನೇಮ್ ಬಂದು ಪ್ರಕಾಶ್ ಸರ್ ಅಂತ. ಪ್ರಕಾಶ್ ಸರ್ ಅಂತ ಹೇಳ್ಬಿಟ್ಟು. ಸೊ ಎಂಡ್ ಟು ಎಂಡ್ ಮಾಡ್ಬಿಟ್ಟಿದ್ದೀವಿ. ಎಂಡ್ ಟು ಎಂಡ್ ಮಾಡಿದ್ವಿ ಸರ್. 9 lakh ಪರ್ಫೆಕ್ಟ್. ಹೌದು ಸರ್. ಫಾಲ್ ಸೀಲಿಂಗ್ ಇದೆ ಸರ್. ಹೌದು, ಇನ್ಕ್ಲೂಡ್. ಎವ್ರಿಥಿಂಗ್ ಇನ್ಕ್ಲೂಡೆಡ್. GST ಸಪರೇಟ್ ಸರ್. GST ಸಪರೇಟ್ ಅಷ್ಟೇ. ವೀಕ್ಷಕರೇ, ನಿಜವಾಗ್ಲೂ ನೋಡ್ಲೇಬೇಕಾದಂತ ಮನೆ ಅಂತ ಹೇಳ್ಬೋದು. 9 ಲಕ್ಷದಲ್ಲಿ ಇಂಥ ಒಂದು ವಿನ್ಯಾಸವನ್ನ ಡೆಫಿನೆಟ್ಲಿ ನಮ್ಮ ಸ್ಪೆಷಲ್ ಸ್ಟುಡಿಯೋದವರಿಗೆ ಮಾಡಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಬನ್ನಿ, ಫುಲ್ ಕಂಪ್ಲೀಟ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ನಡೀರಿ ಸರ್, ಮನೆ ನೋಡೋಣ. ಸರ್, ಹೊರಗಡೆ ಏನ್ ಮಾಡಿದ್ದೀರಾ ಇಲ್ಲಿ? ಸರ್, ಹೊರಗಡೆ ಬಂದು PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಫ್ಲೂಟೆಡ್ ಪ್ಯಾನಲ್ಸ್ ಕೊಟ್ಟಿದ್ದೀವಿ, ಮತ್ತೆ ಟಾಪ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟ್ ಆಗಿ. ಇದು ಆಕ್ಚುಲಿ ಬಂದು ಮೆಟ್ಲು ಹತ್ತೋ ರೈಸಿಂಗ್ ಏರಿಯಾ ಇದು. ಓಕೆ ಓಕೆ. ಸೊ ಇಲ್ಲಿ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಚೆನ್ನಾಗಿದೆ ಸರ್ ಇದು. ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ ಸರ್. ಒಳಗಡೆ ಲಿವಿಂಗ್ ಅಂತ ಬಂದಾಗ ನೀವು ಹೇಳಿದ್ರಿ ಅವಾಗಲೇ ಇದು ಮೆಕ್ಸಿಕೋ ಇಂದ ಡಿಸೈನ್ ಕಳಿಸಿರೋದು ಅಂತ ಹೇಳಿ ಸರ್ ಫಾಲ್ ಸೀಲಿಂಗ್ ಬಗ್ಗೆ. ಸೊ ವಿನಿಯರ್ ಫಾಲ್ ಸೀಲಿಂಗ್ ಸರ್ ಆಕ್ಚುಲಿ. ಸೊ ಯೂಶಲಿ ಇದನ್ನ ಎರಡು ಟೈಪ್ ಅಲ್ಲಿ ಮಾಡ್ಬೋದು.
ಸೊ ಲ್ಯಾಮಿನೇಟಲ್ಲೂ ಸೇಮ್ ಟೈಪ್ ಕಟ್ ಮಾಡಿ ಗ್ರೂಸಲ್ಲೂ ಮಾಡ್ಬೋದು. ಓಕೆ. ಸೊ ಬಟ್ ಬೆಟರ್ ಫಿನಿಶ್ ಬೇಕಂದ್ರೆ ವಿನಿಯರಲ್ಲಿ ಮಾಡೋದು ಬೆಟರ್ ಸರ್. ವಿನಿಯರ್ ಮಾಡೋದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇವಾಗ ನೀವು ನೋಡೋಬೇಕು ಗ್ಲಾಸಿ ಫಿನಿಶ್ ಏನು ಪಾಲಿಶ್ ಮಾಡಿದಾರಲ್ಲ, ಹಾಂ ಹಾಂ. ಸೊ ಅದರಿಂದ ಲುಕ್ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ. ಮತ್ತೆ ಮನೆ ಒಳಗಡೆ ಬಂದಿದ ತಕ್ಷಣ ಟೀ ಕುಡ್ ಫೀಲಿಂಗ್ ಬರುತ್ತೆ ಸರ್. ಫೀಲಿಂಗ್ ಬರುತ್ತೆ, ಕರೆಕ್ಟಾಗಿ ಹೇಳಿದ್ರಿ ಸರ್. ಸೊ ಸೇಮ್ ಫಾಯರಲ್ಲೂ ಸೇಮ್ ಟೀ ಕುಡ್. ಸೊ ಇದನ್ನ ನಾವು ಲ್ಯಾಮಿನೇಟಲ್ಲಿ ಮಾಡಿದ್ದೀವಿ ಗ್ಲಾಸಿ ಫಿನಿಶಲ್ಲಿ. ಹಾಂ ಹಾಂ. ಮತ್ತೆ ಸೆಂಟರಲ್ಲಿ ಬುದ್ಧ ವಾಲ್ಪೇಪರು ಇಲ್ಲಾಂದ್ರೆ ಬೇರೆ ವಾಲ್ಪೇಪರ್ ಬೇಕಾದ್ರೂ ಹಾಕೋಬೋದಾಗಿತ್ತು. ಸೊ ಈ ಸ್ಪೇಸ್ ಎಂಟಿ ಆಗಿಬಿಟ್ಟು ಇದನ್ನ ಎಲ್ ಶೇಪಲ್ಲಿ ಮಾಡಿದ್ದೀವಿ ಸರ್. ಇದೊಂದು ಡಿಸೈನ್ ಫಾಯರ್ನ. ಸೊ ಎಂಟರ್ ಆಗಿದ ತಕ್ಷಣ ಫೀಲ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಥರ ಒಂದು ಇದು ಕೊಟ್ಟಿದ್ದೀವಿ. ಇದು ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ಹೌದು, ವಾಲ್ಪೇಪರ್ಸ್, ಕಸ್ಟಮೈಸ್ಡ್ ವಾಲ್ಪೇಪರ್ ನೋಡಿ ವೀಕ್ಷಕರೇ, ಒಳ್ಳೆ 3D ಎಂಬೋಸ್ಡ್ ಥರ ಬಂದಿದೆ. ನೋಡೋದಕ್ಕೆ ಮೂರ್ತಿನೇ ಕುಳಿಸಿಟ್ಟಿದ್ದಾರೆ ಅನ್ಬೇಕು. ಹೌದು. ಅಕ್ಕಪಕ್ಕದಲ್ಲಿ ಏನಾದರೂ ನೀರ್ಗೀರ್ ಏನಾದರೂ ಫೌಂಟೇನ್ ಹಾಕ್ಬಿಟ್ರೆ ಇನ್ನೂ ಸೂಪರ್. ಸೊ ಅದಾದಮೇಲೆ ಶಟರ್ಸ್ಗೆ ಬಂದು ಯು ಶೇಪಲ್ಲಿ ಕೊಟ್ಟಿದ್ದೀವಿ ಸರ್. ಪಾರ್ಷಿಯಲಿ ವೈಟ್ ಗ್ಲಾಸಿ ವಿತ್ ಟೀ ಕುಡ್ ಕಲರ್ ಕಾಂಬಿನೇಷನ್ ಮಾಡಿದ್ದೀವಿ. ಇದು CNC ಮಾಡಿ ಕಟ್ ಮಾಡಿದ್ದೀವಿ ಶಟರ್ಸ್ನ. ಓಕೆ. ಒಳಗಡೆ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಓಕೆ. ಅದಾದಮೇಲೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ, ಸ್ಟ್ಯಾಂಡರ್ಡ್ ಶೆಲ್ಫ್. ಸೇಮ್ ವೇ ಉಲ್ಟಾ ಡಿಸೈನ್ ಯು ಈ ಕಡೆಗೆ ರಿವರ್ಸ್ ಡಿಸೈನ್. ಓಕೆ ಓಕೆ. ಸೊ ಒಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಆಂಟಿಕ್ ನಾಬ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಮೇಲ್ಗಡೆ ಯು ಶೇಪಲ್ಲಿ ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಹಾಂ ಹಾಂ. ಮತ್ತೆ ಸೈಡಲ್ಲಿ ಕೋಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ದಟ್ ಇದು ರಿಫ್ಲೆಕ್ಷನ್ ಬೀಳುತ್ತೆ ಅಂತ. ಓಕೆ. ಇದು ಕಸ್ಟಮೈಸ್ಡ್ ವಾಲ್ಪೇಪರ್. ಇದು ಕಸ್ಟಮೈಸ್ ವಾಲ್ಪೇಪರ್ ಸರ್. ಹೌದು. ನಿಮ್ಮ ಸೈಜ್ಗೆ ತಕ್ಕಾಗೆ ಹಾಕಿರೋದಲ್ವಾ ಇದು? ಹೌದು ಸರ್. ಹೌದು. ಓಕೆ, ಸೂಪರ್ ಸರ್. ಇಲ್ಲಿಂದ ಮುಂದೆ ಬಂದರೆ ಸೊ ಟಿವಿ ಯೂನಿಟ್ ಹೋಗೋಣ ಸರ್. ಬನ್ನಿ ಸರ್, ಟಿವಿ ಯೂನಿಟ್ ತೋರಿಸ್ಬಿಡೋಣ. ಹಾಂ. ಸೊ ಟಿವಿ ಯೂನಿಟ್ ಬಂದು ಫುಲ್ಲು ರಾಫ್ಟರ್ಸ್ ಡಿಸೈನ್ ಸರ್. ಆ್ಯಕ್ಚುಲಿ ಯೂಶಲಿ ಇಲ್ಲೊಂದು ಪ್ಯಾನಲ್ ಕೊಡ್ತೀವಿ, ಈಗ ಆ ಪ್ಯಾನಲ್ಲು ಇಲ್ಲ. ಸೊ ಪ್ಯಾನಲ್ ಒಂಥರ ಡಿಸ್ಟರ್ಬೆನ್ಸ್ ಥರ ಅನ್ಸುತ್ತೆ ಅಂತ ಹೇಳಿ ಕ್ಲೈಂಟ್ ಬೇಡ ಅಂತ ಹೇಳಿದ್ರು. ಪ್ಯಾನಲೇ ಬೇಡ ಅಂದ್ಬಿಟ್ರೆ? ಪ್ಯಾನಲೇ ಬೇಡ ಅಂತ ಹೇಳಿ ಇವಾಗ ಫ್ಲೋರ್ ಟು ಸೀಲಿಂಗ್ ಮಾಡ್ದಂಗೆ ಇರುತ್ತೆ ಪ್ಯಾನಲ್ಸ್, ಫ್ಲಾಲೆಸ್. ಕರೆಕ್ಟ್ ಅಲ್ವಾ ಸರ್? ಸೊ ಅದರಿಂದ ಟಿವಿ ಡೈರೆಕ್ಟಾಗಿ ಹ್ಯಾಂಗ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಮಿಕ್ಕಿದೆಲ್ಲ ಪ್ಯಾನಲ್ಸೇ ಕಾಣಿಸುತ್ತೆ. ಸೊ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಸೈಡಲ್ಲಿ ಮಾತ್ರ ಒಂದು ಟಾಲಿನೇಟ್ ಮಾಡ್ಕೊಂಡಿದ್ದಾರೆ. ಒಳಗಡೆಗೆ ಮತ್ತೆ ಪ್ರೊಫೈಲ್ ಲೈಟ್ ಹಾಕಿದ್ದೀವಿ, ಕಾರ್ನರ್ ಪ್ರೊಫೈಲು. ಕರೆಕ್ಟ್. ಮತ್ತೆ ವುಡನ್ ಗ್ಲಾಸಲ್ಲಿ ಇದು ಕೊಟ್ಟಿದ್ದೀವಿ ಸರ್. ಇದು ಕಸ್ಟಮೈಸ್ಡ್. ಈ ಶೆಲ್ಫ್ಸ್ ಗ್ಲಾಸಲ್ಲೂ ಕೊಡ್ಬೋದು, ವುಡ್ಡಲ್ಲೂ ಕೊಡ್ಬೋದು. ಬಟ್ ಇಲ್ಲಿ ಗ್ಲಾಸಿ ವೈಟಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಟೀ ಕುಡ್ಡಲ್ಲಿ ಕೊಟ್ಟಿದ್ದೀವಿ ಸರ್. ಆ ಕಡೆ ಟೀ ಕುಡ್ ಹಾಕ್ಬಿಟ್ಟಿದ್ದೀರಾ, ಪ್ರೊಫೈಲ್ ಇದು ಹ್ಯಾಂಡಲ್ ಪ್ರೊಫೈಲ್. ಹೌದು ಸರ್, ಪ್ರೊಫೈಲ್ ಶಟರ್ ಶಟರ್ಸ್ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಮತ್ತೆ ಬ್ಲ್ಯಾಕ್ ಟಿಂಟ್ ಗ್ಲಾಸ್ ಇಲ್ಲ ಬ್ರಾನ್ಸ್ ಟಿಂಟ್ ಗ್ಲಾಸಲ್ಲಿ ಕೊಡ್ತೀವಿ ಸರ್ ಕಾಂಬಿನೇಷನ್. ಕೆಳಗಡೆ ಬಂದರೆ ಮತ್ತೆ ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಮತ್ತೆ ಇದನ್ನು ಡಬಲ್ ಥಿಕ್ನೆಸ್ ಮಾಡಿದ್ದೀವಿ ಸರ್, 40 mm ಮಾಡಿದ್ದೀವಿ. ಇದು 40 mm ತೊಗೊಂಡಿದ್ದೀರಾ? ಓಕೆ ಓಕೆ. ಸೊ ಲಾಸ್ಟಿಗೆ ಒಂದು ಡ್ರಾಯರ್ 12 inches ಹ್ಯಾಂಡಲ್ ಹಾಕಿದ್ದೀವಿ. ಒಂದು ದೊಡ್ಡ ಡ್ರಾಯರ್ ಕೊಟ್ಟಿದ್ದೀವಿ. ಮತ್ತೆ ಇದು ಅಪ್ಲಿಫ್ಟರ್ ಕೊಟ್ಟಿದ್ದೀವಿ. ಡೌನ್ ಚೈನ್ ನೋಡಿರ್ತೀರ ಯೂಶಲಿ. ಹಾಂ ಹಾಂ ಹಾಂ, ಹೌದು, ಚೈನ್ ಇರ್ತಿತ್ತಲ್ವಾ ಇಲ್ಲಿ. ಚೈನ್ ಬದಲು ಇದು ಅಪ್ಲಿಫ್ಟರ್ ಅನ್ನು ರಿವರ್ಸ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಸೊ ದಟ್ ಏನಂದ್ರೆ ನಿಮಗೆ ಬಾಳಿಕೆ ಜಾಸ್ತಿ ಬರುತ್ತೆ. ಓಕೆ ಓಕೆ ಓಕೆ. ಹಾಂ, ಕರೆಕ್ಟ್ ಸರ್, ಒಳ್ಳೆ ಐಡಿಯಾ ಸರ್ ಇದು. ಮತ್ತೆ ಇಂಚಸ್ ಬಂದು ಗೋದ್ರೇಜ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಸರ್. ಯಾವುದು? ಗೋದ್ರೇಜ್ ಹಾಕಿದ್ದೀರಾ ಇಲ್ಲಿ? ಓಕೆ. ಸೊ ಯೂನಿಕ್ ಬಂದು ಟಿವಿ ಯೂನಿಟ್ ಸರ್. ಹಾಗೆ ಕಂಟಿನ್ಯೂ ಆದ ಬಾರ್ಡರ್ ಫಾಲ್ ಸೀಲಿಂಗ್ ಬರುತ್ತೆ. ಮತ್ತೆ ಸೆಂಟರಲ್ಲಿ ಫಾಲ್ ಸೀಲಿಂಗ್ ವಿತ್ ಇದು ಟೀ ಕುಡ್ ಕಲರ್ ಪ್ಯಾನಲಿಂಗ್ ಕೊಟ್ಟಿದ್ದೀವಿ ಸರ್, ವಿನಿಯರಲ್ಲಿ ಮಾಡಿರೋದು. ಹೌದು, ಅವಾಗಲೇ. ಸೊ ಅದಕ್ಕೆ ಕಾಂಬಿನೇಷನ್ ಸೇಮು ಫ್ಯಾನ್ ಪರ್ಚೇಸ್ ಮಾಡಿದ್ದಾರೆ, ಅದರಲ್ಲೂ ಒಂದು ವಿನಿಯರ್ ಟಚ್ ಇದೆ. ಒಳ್ಳೆ ಐಡಿಯಾ ಸರ್ ಅದು. ಸೂಪರ್. ಈ ಕಡೆ ಬನ್ನಿ ಸರ್. ದೇವ್ರ ಮನೇಲಿ ಏನಾದರೂ ಮಾಡಿದ್ರೆ ಹಾಗೆ? ದೇವ್ರ ಮನೇಲಿ ಇದೆ ಸರ್. ಕೆಳಗಡೆ ಸ್ಟೋರೇಜ್ ಇದೆ. ಹಾಂ ಹಾಂ. ಸೊ ಮತ್ತೆ ಒಂದು ಓಮ್ CNC ಕೊಟ್ಟಿದ್ದೀವಿ. ಮತ್ತೆ ಶ್ರೀ ಚಕ್ರ ಕೊಟ್ಟಿದ್ದೀವಿ. ಶ್ರೀ ಚಕ್ರ ಇಲ್ಲಿ ಓಮ್ CNC ಹಾಕಿ ಬ್ಯಾಕ್ ಪ್ಯಾನಲ್ ಹಾಕಿ, ಹಾಗೆ ಕೆಳಗಡೆ ಒಂದು 2 ಡ್ರಾವರ್ ಮಾಡಿದ್ದೀರಾ. ಮೇಲ್ಗಡೆ ಗ್ರಾನೈಟ್ ಹಾಕಿದ್ದೀರಾ. ಗ್ರಾನೈಟ್ ಹಾಕಿದ್ದೀರಾ. ವೆರಿ ನೈಸ್, ಸೂಪರ್ ಆಗಿ ಮಾಡಿದ್ದೀರಾ. ಓಕೆ. ಇದು ಪ್ಯಾನಲಿಂಗ್ ಮಾಡಿರೋದಲ್ವಾ ಸರ್ ಇಲ್ಲಿ? ಹೌದು ಸರ್. ಈ ಕಡೆ ಪ್ಯಾನಲಿಂಗು, ಇದು ಪಾರ್ಟಿಷನ್ ಡೈನಿಂಗ್ ಏರಿಯಾ ಪಾರ್ಟಿಷನ್, ಕಿಚನ್ ಪಾರ್ಟಿಷನ್ ಇದು. ಸೊ ಸ್ಟೆಪ್ಸ್ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಇದರಿಂದ. ಮೇಲ್ಗಡೆಗೆ ಓಪನ್ ಇಟ್ಕೊಂಡಿದ್ದಾರೆ, ಅಂದರೆ ಇಲ್ಲೆಲ್ಲ ಡಿಸ್ಪ್ಲೇ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸರ್, ಡೆಕೋರ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಮಾಡಿದ್ದಾರೆ. ಮತ್ತು ಈ ಕಡೆಗೆ ಬಂದರೆ CNC ಕೊಟ್ಟಿದ್ದೀವಿ ಸರ್. ಓಕೆ. ಪಾರ್ಟಿಷನ್ ವಿತ್ CNC. ಹಾಗೆ ಪ್ಯಾನಲಿಂಗ್ ಕಂಟಿನ್ಯೂ ಆಗುತ್ತೆ. ಪ್ಯಾನಲಿಂಗಲ್ಲಿ ಮತ್ತೆ ಪ್ರೊಫೈಲ್ ಲೈಟ್ನ ಇಂಟಿಗ್ರೇಟ್ ಮಾಡಿ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದೀರಾ ಸರ್. ಓಕೆ, ವೆರಿ ನೈಸ್. ಸೊ ಹಾಗೆ ಓಪನ್ ಕಿಚನ್ ಸರ್. ಓಪನ್ ಕಿಚನ್. ಸೊ ಇಲ್ಲಿ ಬಂದು ಮತ್ತೆ ಪಿಂಕ್ ಕಲರ್ ಅಕ್ರಾಲಿಕ್ ಲ್ಯಾಮಿನೇಟ್ ಚೂಸ್ ಮಾಡಿದ್ರು ಕ್ಲೈಂಟು. ಹಾಂ ಹಾಂ. ಸೊ ಮೇಲ್ಗಡೆ ಲಾಫ್ಟಿಗೆಲ್ಲ ಬ್ಲ್ಯಾಕ್ ಕಲರ್ ನಾಬ್ಸ್ ಕೊಟ್ಟಿದ್ದೀವಿ. ಇದಕ್ಕೆ ಬ್ಲ್ಯಾಕ್ ನಾಬ್ಸ್ ಅಲ್ವಾ? ಬ್ಲ್ಯಾಕ್ ನಾಬ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಮಿಡಲ್ ಯೂನಿಟಲ್ಲಿ ಮತ್ತೆ ಒಂದು ಡಬಲ್ ಡೋರ್ ಸ್ಟೋರೇಜು, ಮತ್ತು 2 ಅಪ್ಲಿಫ್ಟರ್ ಕೊಟ್ಟಿದ್ದೀವಿ. ಬ್ಲ್ಯಾಕ್ ಪ್ರೊಫೈಲು 2 ಅಪ್ಲಿಫ್ಟರ್ ಸರ್. ಏನು ಕಲರ್ ಇದೆ ಆ್ಯಕ್ಚುಲಿ?
ಇದು ಆಕ್ಚುಲಿ ಪಿಂಕ್ ಲೈಟ್ ಡಾರ್ಕ್ ಎರಡು ಕಾಂಬಿನೇಷನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲೈಟ್ ಇದೆ, ಇಲ್ಲಿ ಡಾರ್ಕ್ ಇದೆ. ಬಟ್ ತುಂಬಾ ಯೂನಿಕ್ ಅನ್ಸುತ್ತೆ, ಪಿಂಕ್ ಕಲರ್ ಅನ್ಸುತ್ತೆ. ಆಕ್ಚುಲ್ ಪಿಂಕ್ ಅಲ್ಲ ಇದು, ಇದು ಪಿಂಕ್ ಅಲ್ಲ ಸರ್, ಒಂಥರ ಕೈಂಡ್ ಆಫ್ ಲ್ಯಾವೆಂಡರ್ ಮತ್ತೆ ಲ್ಯಾವೆಂಡರ್ ಮತ್ತೆ ಮಿಕ್ಸ್ ಆದಂಗಿದೆ. ಕರೆಕ್ಟ್ ಕರೆಕ್ಟ್. ಸೊ ಪಿಂಕ್ ಅಂದ್ರೆ ನಿಮ್ಗೆ ಇದು ಕ್ಲೋಸೆಸ್ಟ್ ಬರುತ್ತೆ. ಇದು ಕ್ಲೋಸೆಸ್ಟ್ ಬೇಬಿ ಪಿಂಕ್ ತರ ಬರುತ್ತೆ ಪಿಂಕ್ ತರ ಆಕ್ಚುಲಿ. ಬರುತ್ತೆ. ಹೌದು. ಓಕೆ. ಸೊ ಅದರ ಕಡೆ ಮತ್ತೆ ಒಂದು ಪ್ರೊಫೈಲ್ ಕೊಟ್ಟಿದೆ ಸರ್ ಫುಲ್. ಈ ಕಡೆಗೆ ಮತ್ತೆ ಸ್ಟೋರೇಜ್. ಓಕೆ. ಮತ್ತೆ ಲಾಸ್ಟಿಗೆ ಚಿಮ್ನಿಗೆ ಪ್ಯಾನಲಿಂಗ್ ಮಾಡಿದೀವಿ. ಸರಿ. ಸೊ ಚಿಮ್ನಿನೂ ನಮ್ದೆ. ಅದು ಇದೆ ಕಾಂಪ್ಲಿಮೆಂಟರಿ ಕೊಟ್ಟು ಫೇವರ್ ಆಗುತ್ತಾ? ಹೌದು ಸರ್. ಓಕೆ ಓಕೆ ಓಕೆ. ಮತ್ತೆ ಲಾಫ್ಟ್ ಕಂಟಿನ್ಯೂ ಆಗಿದೆ. ಮತ್ತೆ ಇಲ್ಲಿ ಹ್ಯಾಂಡಲ್ಸ್ ಬಂದು ಈ ತರ ಕೊಟ್ಟಿದ್ದೀವಿ ಸರ್. ಓ, ಈ ತರ ಹ್ಯಾಂಡಲ್, ಒಂಥರ ಪ್ರೊಫೈಲ್ ಹ್ಯಾಂಡಲ್. ಪ್ರೊಫೈಲ್ ಹ್ಯಾಂಡಲ್ ತರ ಗ್ರೂ ಮಾಡಿ ಮೇಲ್ಗಡೆ ಹಾಕ್ತೀವಿ. ಸೊ ಏನಂದ್ರೆ ಸೈಡಲ್ಲಿ ಶಾರ್ಪ್ ಎಡ್ಜಸ್ ಅಲ್ಲ. ಜಿ ಪ್ರೊಫೈಲ್ ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದ್ರೆ ಸೈಡಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ. ಹೌದು ಹೌದು. ಸೊ ಇದ್ರಲ್ಲಿ ಆ ಥರ ಪ್ರಾಬ್ಲಮ್ ಬರಲ್ಲ, ತೊಂದರೆ ಬರಲ್ಲ ಅಂತ ಅದಕ್ಕೆ. ಸೊ ಹ್ಯಾಂಡಲ್ಲು ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಸ್ಕ್ವೇರ್ ಹ್ಯಾಂಡಲ್ಲು ಸಿಗುತ್ತೆ, ಆಫ್ ರೌಂಡು ಸಿಗುತ್ತೆ. ಕರೆಕ್ಟ್ ಕರೆಕ್ಟ್. ಮತ್ತೆ ಕಲರ್ಸು ಬರುತ್ತೆ. ಸೊ ಆ ಥರ ಸರ್. ಇದು ಬಾಟಲ್ ಪುಲ್ ಔಟು ಟ್ಯಾಂಡಮ್ ಟೈಪ್. ಇದು ಟ್ಯಾಂಡಮ್ ಟೈಪ್ ಅಲ್ಲಿ ಇದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ ಸರ್. ಓಕೆ ಓಕೆ. ಮತ್ತೆ ಡಸ್ಟ್ಬಿನ್ ಹೋಲ್ಡರ್, ಡಿಟರ್ಜೆಂಟ್ ಹೋಲ್ಡರ್, ಎವ್ರಿಥಿಂಗ್ ಅಲ್ವಾ ಇದು? ಹೌದು ಸರ್. ಈ ಕಡೆ ಬಂದ್ರೆ ವಿಕಾ ಬಾಸ್ಕೆಟ್. ಹಾಂ. ಸೊ ಇದು ನ್ಯಾಚುರಲ್ಲೇ ಕೊಟ್ಟಿದ್ದೀವಿ. ನ್ಯಾಚುರಲ್ ವಿಕರ್ ಬಾಸ್ಕೆಟ್ಸ್ ಇದು. PVC ಕೊಟ್ಟಿಲ್ಲ. PVC ಇದೆ ಸರ್. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಶಟರು ಸ್ಟೋರೇಜ್ಗೆ ಕಂಪ್ಲೀಟ್ ಸ್ಟೋರೇಜ್ ಅಲ್ಲ ಹೌದು ಸರ್. ಇದು ಲಾಸ್ಟ್ ತನಕ, ಫುಲ್ ಎಂಡ್ ತನಕ. ಫುಲ್ ಎಂಡ್ ತನಕ ಸರ್. ನೋಡಿ ದೊಡ್ಡದಾಗೆ ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ಶೆಲ್ಫ್ ಯೂನಿಕ್ ಆಗಿ ಕೊಟ್ಟಿದ್ದೀವಿ ಸರ್. ಇಷ್ಟಕ್ಕೆ ಮಾತ್ರ ಶೆಲ್ಫ್. ಅದೇ ನೋಡಿದೆ, ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ ಶೆಲ್ಫ್ ಅಲ್ವಾ? ಅಲ್ಲಿ ಒಳಗಡೆ ಎಂಟಿ ಸ್ಪೇಸ್ ಇರುತ್ತೆ. ದೊಡ್ಡ ದೊಡ್ಡ ಡಬ್ಬಗಳು ಏನಾದರೂ ಇದ್ರೆ ಇಟ್ಕೋಬಹುದು. ಮತ್ತೆ ಇಲ್ಲಿ ಬಂದು ಟ್ಯಾಂಡಮ್ಮು ವಿತ್ PVC ಕಟ್ಲರಿ. ಓಕೆ. ಮಿಡಲಲ್ಲಿ ಓಪನ್ ಶೆಲ್ಫ್ ಒಂದು. ಮತ್ತೆ ಇಲ್ಲಿ ಬಂದು ತಾಲಿ ಯೂನಿಟ್ ಎಲ್ಲ ಟ್ಯಾಂಡಮ್ ಅಲ್ವಾ? ಎಲ್ಲ ಟ್ಯಾಂಡಮ್ ಸರ್. ಓಕೆ, ವೆರಿ ನೈಸ್. ಆಮೇಲೆ ಈ ಕಡೆ ಸೊ ಇಲ್ಲಿ ಬಂದು ಒಂದು ಹ್ಯಾಂಡ್ ವಾಶ್ ಏರಿಯಾ, ವ್ಯಾನಿಟಿ ಏರಿಯಾ ಅಂತ ನಾವು ಸ್ಮಾಲ್ ವ್ಯಾನಿಟಿ ಅಲ್ವಾ? ಸ್ಮಾಲ್ ವ್ಯಾನಿಟಿ ಸರ್. ಮತ್ತೆ ಇದಕ್ಕೆ ಟೀಕುಡ್ ಡೋರ್ಗೆ ಮ್ಯಾಚಿಂಗ್ ಮಾಡಿ ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ ನೋಡಿ. ಹ್ಯಾಂಡಲ್ ಹಾಕಿದ್ದೀರಾ? ಹೌದು. ಓಕೆ. ಸೊ ಒಳಗಡೆ ಮತ್ತೆ ಸ್ಟೋರೇಜು. ಒಳಗಡೆ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಅಲ್ವಾ? ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಸರ್. ಓಕೆ. ಮತ್ತೆ ಔಟ್ಸೈಡ್ ಅಲ್ಲಿ ಬ್ಲ್ಯಾಕ್ ಕಲರ್ ವೆಂಟಿಲೇಷನ್ ಕೊಟ್ಟಿದ್ದೀವಿ, ಏರ್ ವೆಂಟ್ಸ್. ಸೊ ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ, ಡೈನಿಂಗ್ ಏರಿಯಾ ಇದು. ಸೊ ಇದು ವಿತ್ ಶೆಲ್ಫ್ ಕೊಟ್ಟಿದೆ ಸರ್. ಡೈನಿಂಗ್ ಏರಿಯಾದಲ್ಲಿ ಎಲ್ಲ ಕಟ್ಲರೀಸ್ ಎಲ್ಲ ಇಟ್ಕೊಳ್ಳೋದಕ್ಕಲ್ವಾ? ಸ್ಟೋರ್ ಯೂನಿಟ್ ತರನೂ ಆಗುತ್ತೆ. ಕ್ರಾಕರಿ ಎಕ್ಸೆಸ್ ತರ ಐಟಮ್ಸ್ ಕ್ರಾಕರಿ ತರನೂ ಯೂಸ್ ಮಾಡ್ಕೋಬಹುದು. ಎಕ್ಸೆಸ್ ಏನು ಐಟಮ್ಸ್ ಇದೆ ಅದನ್ನು ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಸೊ ಇವಾಗ ಇದು ಬಿಟ್ಟರೆ ಮತ್ತೆ ಮೇಲ್ಗಡೆ ರೂಮ್ಸ್ ಇದೆ ಸರ್. ಮೇಲ್ಗಡೆ ಹೋಗೋಣ. ಹಾಂ. ಸೊ ಇದು ನೋಡಿ ವೀಕ್ಷಕರೇ, ಇಲ್ಲಿ ಮೇಲೆ ಪ್ಯಾನಲಿಂಗ್ ಮಾಡಿರೋದು ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಮೇಲೆ ನೀವು CNC ಇದು ಕೊಟ್ಟಿದ್ದೀರಲ್ವಾ? ಹೌದು ಸರ್. CNC ಜಾಲಿ ಡಿಸೈನ್ ಕೊಟ್ಟಿರೋದು. ಇಟ್ಸ್ ಲುಕ್ ವೆರಿ ಯುನಿಕ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪ್ರಕಾಶ್ ಸರ್ ಮತ್ತು ಸುಮಿತ್ರಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ ಅಮ್ಮ. ಇಬ್ಬರು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ. ನನಗೆ ಸರು ಭಾರ್ಗವ್ ಹೇಳಿದ್ರು, ನಿಮ್ಮ ಮಗ ಮೆಕ್ಸಿಕೋದಿಂದ ಈ ಡಿಸೈನ್ನ ಇದು ಮಾಡಿದಾರಂತೆ. ಮಗ ಮೆಕ್ಸಿಕೋದಲ್ಲಿರೋದ? ಓಕೆ. ಸೊ ಅವರಿಗೆ ಮೆಕ್ಸಿಕೋದಲ್ಲಿ ಕುತ್ಕೊಂಡು ನಮ್ಮ ಸ್ಪೆಷಲ್ ಸ್ಟುಡಿಯೋಸನ್ನೇ ಕೊಡಬೇಕು ಅಂತ ಹೇಗೆ ಐಡಿಯಾ ಬಂತು? ನಿಮ್ಮ ಜೊತೆ ಹೇಗೆ ಹೇಳಿದ್ರು? ಅದನ್ನೆಲ್ಲ ಹೇಗೆ ಹೇಳಿದ್ರು? ಅದೇ ನಾನು ಅವ್ನು ಸಜೆಷನ್ ಮಾಡ್ದ, ಇವ್ರ ಫಿನಿಶಿಂಗು ಎಲ್ಲ ಚೆನ್ನಾಗಿ ಬರುತ್ತೆ, ಇದೇ ಮಾಡ ಅಂತ ಅವನೇ ಇಷ್ಟಪಟ್ಟಿದ್ದು. ನಿಮ್ಗೆ ಅನಿಸ್ತಾ ಅಲ್ಲಿ ಕುತ್ಕೊಂಡು ಹೆಂಗಪ್ಪ ಡಿಸೈನ್ ಹೇಳ್ತೀಯ ನೀನು, ಇವ್ರು ಮಾಡೋದು ಅವ್ನು ನೀನು ಹೇಳೋದೇನೋ ಇಲ್ಲಿ ಮಾಡೋದೇನೋ ಅಂತ? ಅವ್ನು ನೋಡ್ದ ಇದರಲ್ಲಿ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ ನೋಡ್ದ, ಸ್ಪೇಸಿಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಸರಿ ಸರ್, ನಿಮಗೆ ಬರ್ಬೇಕಲ್ಲ ಕಾನ್ಫಿಡೆನ್ಸ್? ನಮಗೂ ಬಂತು ಸರ್. ಹೌದಾ? ನೀವು ನೋಡಿದ್ರೆ ವಿಡಿಯೋಸ್? ನಾವು ನೋಡಿದ್ದೀವಿ ಸುಮಾರು, ನಿಮ್ಮ ಚಾನಲಿಂದಾನೇ ನಾವು ನೋಡಿದ್ದೀವಿ ತುಂಬ ಎಲ್ಲ ನೋಡಿದ್ದೀವಿ. ನೋಡಿದ್ದೀವಿ. ಸೊ ಮಗನ ಚಾಯ್ಸ್ ಓಕೆ ಅನ್ಸ್ತು? ಓಕೆ ಅನ್ಸ್ತಾ ನಿಮ್ಗೂ ಓಕೆ ಅನ್ಸ್ತಾ? ವುಡ್ ಫಿನಿಶ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದ. ಸೊ ಅಲ್ಲಿ ಕಲರ್ಸ್ ಎಲ್ಲ ಅವನೇ ಕುತ್ಕೊಂಡು ಇದು ಮಾಡಿರೋದು. ಅವರೇ ಚೂಸ್ ಮಾಡಿರೋದು. ನಾವು ಆಫೀಸ್ಗೆ ಹೋಗಿದ್ವಿ. ಸೊ ಲೈವ್ ಅಲ್ಲಿ ಇದು ಮಾಡಿ ಕಲರ್ ಎಲ್ಲ ಅಲ್ಲೇ ಚಾಯ್ಸ್ ಮಾಡಿ ಇದು ಮಾಡಿದ್ವಿ. ಇದು ಯಾರ ಐಡಿಯಾ ಬುದ್ಧ ಮಾಡಬೇಕು ಫೈರ್ ಅಲ್ಲಿ ಅಂತ ಹೇಳ್ಬಿಟ್ಟು? ಅದು ಫಸ್ಟ್ ನನ್ನ ಮಗ ಅವರೇ ಮಾಡಿದ. ಈ ತರ ಡಿಸೈನ್ ತೋರಿಸಿದ್ರು, ತೋರಿಸ್ಮೇಲೆ ಈ ತರ ಇರಲಿ ಅಂತ ಅವನೇ ಅವ್ರು ಮಾಡಿರೋದು. ನಿಮ್ಗೆ ಇಷ್ಟ ಆಯ್ತಾ ಇದು ಕೂಡ? ಇಷ್ಟ ಆಯ್ತು. ನಿಮ್ಗಮ್ಮ ನಿಮ್ಗೂ ಇಷ್ಟ ಆಯ್ತಾ? ಹೌದಾ? ನಿಮ್ಗೂ ಇಷ್ಟ ಆಯ್ತು? ಇವಾಗ ಫೋಟೋದಲ್ಲಿ ಹಾಕೋಕ್ಕೂ ಆ್ಯಕ್ಚುಲ್ ಬರೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ನೋಡಿರೋ ಫೋಟೋಗೂ ಇಲ್ಲಿ ಮಾಡಿರೋದಕ್ಕೂ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆಯಾ ಸರ್? ಆಗಿದೆ ಸರ್. ಚೆನ್ನಾಗಿದೆ ಅಂತ ಹೇಳ್ತೀರಾ? ನೀವು ಹೆಂಗೆ ಅನ್ಕೊಂಡಿದ್ರೆ ಹಂಗೆ ಬಂದಿದೆ, ಇನ್ನು ಚೆನ್ನಾಗೇ ಬಂದಿದೆ. ಇನ್ನೂ ಚೆನ್ನಾಗೇ ಬಂದಿದೆ. ಆಮೇಲೆ ಕಿಚನ್ ಅಲ್ಲಿ ಹೆಂಗ್ ಮಾಡಿದಾರಮ್ಮ? ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆಗಿದ್ದು ಕಿಚನ್ ಅಲ್ಲಿ? ಎಲ್ಲ ಫುಲ್ ಇಷ್ಟನೇ ಸರ್. ಕಿಚನ್ ಇಷ್ಟ? ಕಿಚನ್ ಫುಲ್ ಇಷ್ಟ. ಓಕೆ ಓಕೆ. ಆಮೇಲೆ ರೂಮ್ಗಳ ಬಗ್ಗೆ ಹೇಳಿ ಸರ್. ಏನು ಒಂದು ಹೊಸ ಕಲರ್ ನೀವೇ ಟ್ರೈ ಮಾಡಿದ್ದೀರಾ ಗೋಲ್ಡ್ ಇದ್ರ ಜೊತೆ? ಅದಕ್ಕೆಲ್ಲ ಮ್ಯಾಚಿಂಗು, ಇದಕ್ಕೆ POP ಸೆಟ್ಟಿಂಗ್ ಮ್ಯಾಚಿಂಗು ಇದೆಲ್ಲ ಇದು ಮಾಡಿರೋದು.
ಮುಕ್ಕಾಲು ಭಾಗ ಎಲ್ಲ ನಾವು ಸೆಲೆಕ್ಟ್ ಮಾಡಿರೋಂಗೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಥರ ಮಾಡ್ಕೊಡ್ತಾರೆ. ಓಕೆ ಓಕೆ. ಇಲ್ಲಿ ಬರೋ ವರ್ಕ್ ಮಾಡೋ ಕಾರ್ಪೆಂಟ್ರಲ್ಲಿ ಯಾವ ಥರ ಸರ್? ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಸರ್, ಚೆನ್ನಾಗಿ ಮಾಡಿದ್ರು ಕೆಲಸ. ಏನೋ ಚೇಂಜಸ್ ಎಲ್ಲ ಹೇಳಿದ್ರೆ ಮಾಡೋದು ಮಾಡೋರು ಸರ್, ಎಲ್ಲ ಸಣ್ಣ ಪುಟ್ಟ ಏನೋ ಹೇಳಿದ್ರೆ ಮಾಡ್ಕೊಡೋರು ಚೆನ್ನಾಗಿ ಇದು ಮಾಡ್ತಾರೆ. ಮಾಡೋದು. ಓಕೆ ಓಕೆ. ಆಮೇಲೆ ಆಫೀಸ್ಗೆಲ್ಲ ಹೋಗಿದ್ರೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ರೆ? ಮಗ ಅಂತೂ ಬರೋಕ್ಕಾಗಲ್ಲ ಇಲ್ಲಿ ಸರ್. ಆಮೇಲೆ ಮನೆ ಮುಗಿದ್ಮೇಲೆ ನಿಮ್ಮ ಮಗ ಬಂದಿದ್ರಾ, ನೋಡಿದ್ರ? ಬಂದಿದ್ರು ಸರ್, ಅವ್ರು 10ನೇ ತಾರೀಕು ಬಂದಿದ್ರು. 24ನೇ ತಾರೀಕು ಗುರುಪ್ರವೇಶ ಇತ್ತು, 28ಕ್ಕೆ ರಿಟರ್ನ್ ಬಂದಾಗ ಏನ್ ಹೇಳಿದ್ರು ಸರ್? ನಾನು ಅಲ್ಲಿಂದ ಕಳಿಸಿರೋ ಡಿಸೈನ್ ಸರಿ ಮಾಡ್ಸಿದ್ಯಪ್ಪ ಅಂತ ಹೇಳಿದ್ರೆ? ಇಲ್ಲ ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಿದ್ರು. ಏನಮ್ಮ ಸರ್ ಎಲ್ಲ ಅವನು ಬಂದಾಗ ಇನ್ನು ವರ್ಕ್ ನಡೀತಾ ಇತ್ತು ಸರ್, ಇನ್ನು ಫಿನಿಶಿಂಗ್ ಎಂಡಿಂಗ್ ಅಲ್ಲಿ ಇತ್ತು ಎಲ್ಲ. ಅವನು ಬಂದು ನೋಡಿ ಬರ್ತಾ ಇದೆ. ಪೂರ್ತಿ ಮುಗಿದ್ಮೇಲೆ ಎಲ್ಲ ಕಳ್ಸಿಕೊಟ್ರೆ ಇಲ್ಲ ಫೋಟೋಸ್? ಅಪ್ಡೇಟ್ ಸರ್, ಡೈಲಿ ಏನೇನ್ ಮಾಡ್ತಾ ಇಲ್ಲ ಕಳಿಸ್ಕೊಡ್ತಾ ಇದ್ದೆ, ನೋಡ್ತಾ ಇದ್ದ. ಕರೆಕ್ಟಾಗಿ ಬಂದಿದೆ ಅಂತ. ಸೊ ಓವರ್ ಆಲ್ ಆಗಿ ನಿಮ್ಮ ಮಗ ಹ್ಯಾಪಿ ಇದಾರಾ? ಹ್ಯಾಪಿ, ಚೆನ್ನಾಗಿದೆ ಅಂತ. ಜೊತೆ ನೀವು ಸರ್, ನಿಮ್ಗೆ ಏನು ನಮಗೂ ಅನ್ಸುತ್ತೆ? ಖುಷಿ. ಮನೆ ಚೆನ್ನಾಗಿ ಬಂದಿದ್ಯಾ? ತುಂಬಾ ಚೆನ್ನಾಗಿ ಬಂದಿದೆ ಸರ್, ನಮ್ಗೆ ಅನ್ಕೊಂಡ ಪ್ರಕಾರನೇ ಬಂದಿದೆ. ಆಮೇಲೆ ಮನೆ ಓಪನಿಂಗ್ ಯಾವಾಗಾಯ್ತು? ಮನೆ ಓಪನಿಂಗ್ 24th ಸರ್, ಸೆಪ್ಟೆಂಬರ್ 24. ನೆಂಟರೆಲ್ಲ ಏನು ಹೇಳಿದ್ರು? ತುಂಬ ಅದೇ ಇದು ಮಾಡ್ದಾಗಿಂದ ಯಾರು ಕೊಡ್ತಾ ಇದೆ, ಯಾರು ಮಾಡ್ತಾ ಇರೋದು ಅಂತ ಎಲ್ಲ ಕೇಳಿದ್ದಾರೆ ಸರ್. ತುಂಬ ನೆಂಟರೆಲ್ಲ ಯಾವ್ದು ಇಷ್ಟ ಆಗಿದ್ದು? ಬಂದವರಿಗೆಲ್ಲ ಇಷ್ಟ ಎಲ್ಲ ಫೈರ್ ಇದು ಇದೇ ಇಷ್ಟಪಟ್ಟು ಸರ್ ಎಲ್ಲ. ಬುದ್ಧನೇ ಅಲ್ವಾ? ಇದೇನೆ ತುಂಬಾ ಯೂನಿಕ್. ಇನ್ನೂ ಬಂದಾಗ ಇದು ಆಗಿರ್ಲಿಲ್ಲ, ಸಂಡೇ ಮಾಡಿದ್ದು. ಹೌದಾ? ಒಂದು ಫೌಂಟೇನ್ ಇಟ್ಬಿಡಿ ಸರ್, ಸಕ್ಕದಾಗಿರುತ್ತೆ ಅದ್ರ ಜೊತೆಲಿ ಅಲ್ವಾ ಸರ್? ಫೈನಲ್ ಆಗಿ ನಮ್ಮ ನೋಡ್ತಾ ಇರೋಂಥ ವೀಕ್ಷಕರಿಗೆ ಹೇಳಿ ಸರ್, ಸ್ಪೇಷಿಯಲ್ ಸ್ಟುಡಿಯೋಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ಕೊಡ್ತಾರಾ? ನೀವು ಹೇಳಿ ಸರ್. ಕೊಡ್ಬೋದು, ಖಂಡಿತ ಚೆನ್ನಾಗಿ ಮಾಡ್ಕೊಡ್ತಾರೆ. ಒಳ್ಳೆ ಫಿನಿಶಿಂಗು, ಒಳ್ಳೆ ಕಲರ್ ಸೆಟ್ಟಿಂಗ್ ಎಲ್ಲ ಬರುತ್ತೆ. ಕೊಡ್ಬೋದಾ? 100% ಫಾರಿನ್ ಅಲ್ಲಿ ಇದ್ರೂ ಕೂಡ ನಾವು ಹೇಳ್ದಂಗೆ ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ವಾ ಸರ್? ಮೇಡಮ್ ನೀವೇನು ಹೇಳ್ತೀರಾ? ಹೌದು ಸರ್, ಕೊಡ್ಬೋದು, 100% ಕೊಡ್ಬೋದು ಸರ್. ಕೊಡ್ಬೋದಾ? ಇಬ್ರು ಒಂದು ತಮ್ಸ್ ಕೊಟ್ಬಿಡ್ತೀರಾ ಹಾಗಾದ್ರೆ? ಓಕೆ. ಸೊ ಡೆಫಿನೆಟ್ಲಿ ಅವ್ರ ಮಗನಿಗೂ ಕೂಡ ಇಷ್ಟ ಆಗೇ ಇರುತ್ತೆ. ಸರ್ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಭಾಗಸ್ವ ಮೇಲೆ ಬಂದ್ರೆ ಸರ್, ಮೇಲೆ ಬಂದರೆ 2 ರೂಮ್ಸ್ ಇಲ್ಲಿದೆ, ಮೇಲೆ ಒಂದು ರೂಮ್ ಇದೆ. ಓಕೆ. ಸೊ ಇಲ್ಲಿ ಬಂದು ಕಿಡ್ಸ್ ಬೆಡ್ರೂಮ್ ಥರ ಸರ್ ಇದು. ಇದು ಕಿಡ್ಸ್ ಬೆಡ್ರೂಮಾ? ಹಾಂ. ಸೊ ಆ್ಯಕ್ಚುಲಿ ಈ ಮನೆಯಲ್ಲಿ ಕಾಟ್ಸು ಕೊಟ್ಟಿದ್ದೀವಿ, 2 ಕಾಟ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಇದೊಂದು ಲಾಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಯೂನಿಕ್ ಡಿಸೈನ್ ಮಾಡಿದ್ದೀವಿ ಸರ್. ಸೊ ಇದ್ದು ಬಂದು ಆ್ಯಕ್ಚುಲಿ ಟೀಕುಡ್ ಕಲರ್ ಕಾಂಬಿನೇಷನ್ ಸರ್. ಟೀಕುಡ್ ಕಲರ್ ವಿತ್ ಗ್ರೀನ್ ಕಲರ್ ಗ್ಲಾಸಿ ಫಿನಿಶ್ ಅಲ್ಲಿ. ಸೊ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಡಿಫ್ರೆಂಟ್ ಎವ್ರಿಥಿಂಗ್, ಎರಡು ಡಿಫ್ರೆಂಟ್ ಆಕ್ಚುಲಿ ಇದು. ಹಾಂ ಸರ್, ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಲುಕ್ಕು ಡಿಫ್ರೆಂಟ್ ಆಗಿ ಬಂದಿದೆ. ಮತ್ತೆ ಈ ಕಾಂಬಿನೇಷನ್ ಟ್ರೈ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ರಿಸ್ಕ್ ಬೇಕು ಸರ್. ಈ ಕಾಂಬಿನೇಷನ್ ಟ್ರೈ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ರಿಸ್ಕ್ ಮಾಡಲೇಬೇಕಾಗುತ್ತೆ. ಬಟ್ ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಈ ವೇವ್ ಪ್ಯಾಟರ್ನ್ ಚೆನ್ನಾಗಿ ಬಂದಿದೆ. ವೇವ್ ಪ್ಯಾಟರ್ನ್ ಹಿಂಗೆ ಚೆನ್ನಾಗಿ ಬಂದಿದೆ ಸರ್, ಹಿಂಗೆ ಹೋಗಿದೆ. ಅದಾದ್ಮೇಲೆ ಸೇಮ್ ಕಲರ್ ಕಾಂಬಿನೇಷನ್ ಮೇಲ್ಗಡೆ ಸರ್ ಅಬ್ಸರ್ವ್ ಮಾಡೋದು ಫಾಲ್ ಸೀಲಿಂಗ್ ಅಲ್ಲಿ. ಹೌದಲ್ವಾ? ಕರೆಕ್ಟ್. ಇದು ಒಂಥರ ಡಿಫ್ರೆಂಟ್ ಆಗಿರೋ ಫಾಲ್ ಸೀಲಿಂಗ್. ಹೌದು ಸರ್. ಸೊ ಬಾಕ್ಸ್, ಒಂದು ಬಾಕ್ಸ್ 5 ಬಾಕ್ಸಸ್ ಇದೆ. ಸೊ 4 ಬಾಕ್ಸಸ್ ಡೌನ್ ಬಂದಿದೆ, ಇನ್ನೊಂದು ಬಾಕ್ಸ್ ಟಾಪ್ ಲೇಯರ್ ಅಲ್ಲಿ ಕೊಟ್ಟಿದ್ದೀವಿ. ಟಾಪ್ ಲೇಯರ್ ಕೊಡ್ಸಿದ್ದೀರಲ್ವಾ? ಅದ್ರ ಮೇಲೆ ಮತ್ತೆ ಕೋಲ್ ಲೈಟ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಬಾರ್ಡರ್ ತಗೊಂಡಿದ್ದೀವಿ, ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ. ಇದೊಂದು ಕಾಟ್ ಮತ್ತೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಬೆಡ್ ವಿತ್ ಇದು ಸರ್ ಹೆಡ್ ರೆಸ್ಟ್. ಓಕೆ. ಇದು ಹೈಡ್ರಾಲಿಕ್ ಸರ್. ಹೌದು, ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರು, ಈಸಿಯಾಗಿ ಅಪ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಇದನ್ನು. ಓಕೆ, ಚೆನ್ನಾಗಿದೆ ಸರ್. ಹೆಡ್ ರೆಸ್ಟ್ ಎಲ್ಲ ಕಂಪ್ಲೀಟ್ ಅಪೋಲ್ಸ್ಟ್ರಿ ತೊಗೊಂಡಿದ್ದೀವಿ ಸರ್. ಫ್ಯಾಬ್ರಿಕ್ಕು. ಹಾಂ ನೋಡಿ ವೀಕ್ಷಕರೇ. ಸೊ ಮತ್ತೆ ಲಾಸ್ಟಿಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಸರ್. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಫ್ಲೋಟಿಂಗು, ಮತ್ತೆ ಕೆಳಗೆ ಒಂದು ಡ್ರಾಯರ್ ಕೊಟ್ಟಿದ್ದೀವಿ ಸರ್, ಸೇಮ್ ಕಲರ್ ಕಾಂಬಿನೇಷನ್ನು. ಸೊ ಶಟರ್ಸು ಒಳಗಡೆ ಈ ಥರ ಡಿವೈಡ್ ಮಾಡಿದ್ದೀವಿ ಸರ್. ಓಕೆ. ಹಾಂ. ಸೆಂಟ್ರಲ್ಲಿ ಸೆಂಟ್ರಲ್ಲಿ ಫುಲ್ಲು ಎಂಟಿ ಶೆಲ್ಫ್ ಸರ್. ಒಂದೇ ಒಂದು ಫ್ಲೋಟಿಂಗ್ ಶೆಲ್ಫ್ ಇದೆ, ಇನ್ನು ಮಿಕ್ಕಿದ 2 ಡ್ರಾ ಕೊಟ್ಟಿದ್ದೀವಿ, ಮತ್ತು ಹ್ಯಾಂಗಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ. ಲಾಸ್ಟಲ್ಲಿ ಬಂದು ಮತ್ತೆ ಸೇಮ್ ಆ ಲಾಸ್ಟಲ್ಲಿ ಏನು ಆಪ್ಷನ್ ಕೊಟ್ಟಿದ್ದೀವಲ್ಲ, ಇಲ್ಲೂ ಅದೇ ಆಪ್ಷನ್ ರೆಪ್ಲಿಕಾ ಮಾಡಿಬಿಟ್ಟಿದ್ದೀರಾ? ಹೌದು ಸರ್, ರೆಪ್ಲಿಕಾ. ಓಕೆ. ಅದರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಯೂನಿಕ್ ಆಗಿದೆ. ಹೌದು ಸರ್. ಮತ್ತೆ ವಾರ್ಡ್ರೋಬ್ ಫುಲ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಸರ್. ಈ ಜಾಗ ಯುಟಿಲೈಸ್ ಆಯ್ತು. ರೂಮ್ ಸೈಜ್ ಒಂದು ಸ್ವಲ್ಪ ಚಿಕ್ಕದು, ಬಟ್ ವಾರ್ಡ್ರೋಬ್ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗಿದೆ. ಸ್ಪೇಸಸ್ ಇದು ಸ್ಪೇಸ್ ಚೆನ್ನಾಗಿ ಸಿಗುತ್ತೆ. ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಸರ್. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್. ಸೊ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇಲ್ಲೊಂದು ಸಿಟ್ಔಟಾ? ಹಾಂ ಸರ್, 2 ಸಿಟ್ಔಟ್ ಕಮ್ ಸ್ಟೋರೇಜ್ ಇದು. ಸೊ ಇದಕ್ಕೆ ನಾಬ್ಸ್ ಮತ್ತೆ ಆ್ಯಂಟಿಕ್ ನಾಬ್ಸ್ ಕೊಟ್ಟಿದ್ದೇವೆ. ಜಾಗ ವೇಸ್ಟ್ ಮಾಡೋ ಬದಲು ಸಿಟ್ಔಟ್ ಆಗುತ್ತೆ. ಎಸ್, ಸೂಪರ್ ಸೂಪರ್. ಓಕೆ. ಸೊ ಇದು ಮತ್ತೆ ಟೀ ಕೋಟ್ ಕಾಂಬಿನೇಷನ್, ಬಟ್ ವೈಟ್ ಕಲರ್ ಅಲ್ಲಿ ಕೊಟ್ಟಿದೆ ಸರ್. ಮುಂದೆ ವೈಟ್ ಕೊಟ್ರಲ್ಲಿ. ಹೌದು ಸರ್, ಟೀಕ್ ಮತ್ತೆ ವೈಟ್ ಕಾಂಬಿನೇಷನ್. ಹೌದು. ಸೊ ಸ್ಟೋರೇಜು ಸಿಗುತ್ತೆ. ಓಕೆ. ಇದು ಮಾಸ್ಟರ್ ಬೆಡ್ರೂಮ್ ಸರ್.
ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಟಿ ವಿ ಫ್ಲೋಟಿಂಗ್ ಪ್ಯಾನಲ್ ಕೊಟ್ಟಿದ್ದೀವಿ, ಓಕೆ. ಮತ್ತು ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ, ಮತ್ತು ಇಲ್ಲೊಂದು ಎಲ್ ಶೇಪ್ಡ್ ಇದು ಕೊಟ್ಟಿದ್ದೀವಿ ಸರ್, ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಓಪನ್ ಶಟರ್ಸ್. ಓಪನ್ ಶಟರ್ಸಾ? ಹಾಂ, ಓಪನ್. ಇದರಲ್ಲೇ ಡ್ರೆಸ್ಸಿಂಗ್ ಟೇಬಲು ಇದೆ. ಓಕೆ. ಸೊ ಕಾರ್ನರ್ 180 ಡಿಗ್ರಿ ಕೊಟ್ಟಿದ್ದೇವೆ. ಓ, ಈ ಥರ ಕಾರ್ನರ್ ಓಪನ್ ಆಗುತ್ತೆ. ಅದು ಯೂನಿಕ್ ಆಗಿದೆ ಬಿಡಿ ಸರ್. ಓಕೆ. ಸೊ ಇದು ಲಾಕ್ ಆಗಿದೆ ಆ್ಯಕ್ಚುಲಿ, ಒಳಗಡೆ ಐಟಮ್ಸ್ ಇದೆ, ಮತ್ತು ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಈ ಕಡೆಗೆ ಬಂದರೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್, ಇದರೊಳಗಡೆ ಡ್ರೆಸ್ಸಿಂಗ್ ಟೇಬಲ್. ಹೌದು, ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಹ್ಯಾಂಡಲ್ಸ್ ರೋಸ್ ಗೋಲ್ಡ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಹ್ಯಾಂಡಲ್. ಇಲ್ಲಿ ಸೇಮ್ ರೋಸ್ ಗೋಲ್ಡ್ ವಿತ್ ಬ್ಲ್ಯಾಕ್ ಕೊಟ್ಟಿದ್ದೀವಿ ಸರ್. ನಾಬ್ ಅಲ್ವಾ? ನಾಬ್ ಸರ್, ಹೌದು. ಕಲರ್ ಯಾವ್ದು ಸರ್ ಇದು? ಸರ್ ಇದು ಬಂದು ಲೈಟ್ ಕ್ಯಾಪೆಚಿನೋ ಕಲರ್ ಕೊಟ್ಟಿದ್ದೀವಿ ಸರ್. ಲೈಟ್ ಕ್ಯಾಪೆಚಿನೋ ಕೈಂಡ್ ಆಫ್ ಬ್ರೌನ್ ಬರುತ್ತೆ, ಅದ್ರ ಜೊತೆಗೆ ಗ್ರೇ ಕಾಂಬಿನೇಷನ್. ಅದರೊಳಗಡೆ ಕಟ್ಔಟ್ ಈ ತೊಗೊಂಡಿರೋದು. ಥರ ಕಟ್ಔಟ್ ತೊಗೊಂಡಿದ್ದೀವಲ್ಲ. ಸೊ ಮೇನ್ ಡೋರ್ಸ್ಗೆ ಮಾತ್ರ ಕಟ್ಔಟ್ ತೊಗೊಂಡಿದ್ದೀವಿ. ಯೂನಿಕ್ ಆಗಿದೆ. ಯೂನಿಕ್ ಆಗಿದೆ. ಮತ್ತು ಫಾಲ್ ಸೀಲಿಂಗ್ ಬಂದು ಮತ್ತೆ ಗ್ರೀನ್ ಕಲರ್ ಮತ್ತು ಬ್ರೌನ್ ಕಲರ್ ಕಾಂಬಿನೇಷನ್ ಪೇಂಟ್ ಮಾಡಿಸಿ ಇದೊಂದು ಲೀಫ್ ಥರ ಮಾಡಿದ್ದೀವಿ. ಲೀಫ್ ಥರ ಮಾಡಿದ್ವಿ, ಬಾರ್ಡರ್ ಫಾಲ್ ಸೀಲಿಂಗ್ ಮತ್ತೆ. ಎಸ್ ಸರ್, ತುಂಬ ಚೆನ್ನಾಗಿದೆ. ಇದು ಬೆಡ್ ಸರ್? ಅಪ್ಲಿಫ್ಟರ್ ಬೆಡ್ ಸರ್, ಕಿಂಗ್ ಸೈಜ್ ಇದು. ಓಕೆ. ಹೌದು ಸರ್. ಸೊ ಸೇಮ್ ಕ್ಲೋಸೆಸ್ಟ್ ಕಲರ್ ಫ್ಯಾಬ್ರಿಕ್ ಅಪೋಲ್ಸ್ಗೆ ಕೊಟ್ಟಿದ್ದೀವಿ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. ಒಂದು ಟಿ ವಿ ಪ್ಯಾನಲ್ ಕೊಟ್ಟಿದ್ದೀವಿ ಸರ್, ಮತ್ತೆ ಹ್ಯಾಂಗಿಂಗ್ ಟಿ ವಿಗೆ 3 ಡ್ರಾ ಕೊಟ್ಟಿದ್ದೀವಿ. ಓಕೆ. ಈ ನಾಬ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ರೋಸ್ಗಳ ಜೊತೆ ಬ್ಲ್ಯಾಕ್ ಕಾಂಬಿನೇಷನ್. ಸೆಮಿ ಮ್ಯಾಟ್ ಫಿನಿಶ್ ಅದು. ಓಕೆ ಓಕೆ ಓಕೆ. ಇಷ್ಟ ಅಲ್ವಾ ಸರ್? ಇಲ್ಲಿ ಸರ್, ಹೌದು. ಇನ್ನೊಂದು ರೂಮ್ ಮಾಡಿಲ್ವಾ ಸರ್ ನೀವು? ಅಲ್ಲೇನು ಮಾಡಿಲ್ಲ ಸರ್. ಏನೋ ಮಾಡಿಲ್ಲ. ವೀಕ್ಷಕರೇ, ಮನೆಯೆಲ್ಲ ನೋಡಿದ್ರಿ, ಓನರ್ ಮಾತನ್ನು ಕೂಡ ತಿಳ್ಕೊಂಡ್ರೆ. ಸರ್ ಜೊತೆ ಮಾತಾಡೋ ಸಮಯ ಅಂತ ಹೇಳ್ಬೋದು. ಸರ್, ಆಷಾಢ ಆಫರ್ ಇತ್ತು, ಚಿಮ್ನಿ ಸಿಕ್ತು. ಸೊ ಈಗ ನೆಕ್ಸ್ಟ್ ಏನಾದರೂ ಆಫರ್ ಬರ್ತಾ ಇದೆಯಾ ಸರ್? ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನಿಂಗ್ ಆದಮೇಲೆ ನಾವೇನು ವಿಡಿಯೋ ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೂ ಒಂದು ಆಫರ್ ಕೊಟ್ಟಿದ್ದೀವಿ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಹೌದು ಸರ್, ಇವಾಗ ನಾವು ಪ್ರಾಬ್ಲಿ ಎವ್ರಿ 2 months ಒಂದು ಆಫರ್ ಅಂತ ಬಿಡ್ತಾ ಇದ್ದೀವಿ. ಸೊ ನೋಡೋಣ ಸರ್, ಆದಷ್ಟು ಅಂದರೆ ಕ್ಲೈಂಟ್ ಹೇಗೆ ಡಿಪೆಂಡ್ ಆಗುತ್ತೆ ಸರ್. ಈಗ ಕ್ಲೈಂಟ್ ಬಂದು ಸ್ಪಾಟಲ್ಲಿ ಫೈನಲ್ ಮಾಡಂಗಿದೆ, ನಾವು ಆಬ್ವಿಯಸ್ಲಿ ಏನೋ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಟ್ಟೇ ಕೊಡ್ತೀರಾ. ರೀಸೆಂಟ್ ಆಗಿ ಇವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಓಪನ್ ಆಗಿದೆ, ಕ್ರೇಜಿ ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ನೋಡ್ಕೊಂಬನ್ನಿ ದಯವಿಟ್ಟು. ಇದು ಲಿಮಿಟೆಡ್ ಟೈಮ್ ಆಫರ್, ಕನ್ನಡ ರಾಜ್ಯೋತ್ಸವದ ಆಫರ್ ಅಂತಲೇ ಕೂಡ ಇದನ್ನು ಹೇಳ್ಬೋದು. ಆದಷ್ಟು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಪ್ರೈಸಿಂಗ್ ಅಂತ ಬಂದರೆ ಏನು ಪ್ರೈಸಿಂಗ್ ಇರುತ್ತೆ ಸರ್? ಸರ್, ನಮ್ಮದು 2 BHK ಬಂದು 3.99 lakhs ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ಮನೇನೂ ಅಷ್ಟೇ ಸರ್, ಒಂದು ಪ್ಯಾಕೇಜಲ್ಲಿ ನಾವು ಮಾಡಿರೋದು ಗೋಲ್ಡ್ ಪ್ಯಾಕೇಜ್ ಅಂತ ತೊಗೊಂಡಿದ್ದೀವಿ. ಅದು 5.99 lakhs ಪ್ಯಾಕೇಜ್ ಬರುತ್ತೆ. ಗೋಲ್ಡ್ ಪ್ಯಾಕೇಜ್ ಬಟ್ ಸ್ಟಾರ್ಟ್ ಆಗೋದು 3.99 ಇಂದ ಸ್ಟಾರ್ಟ್ ಆಗುತ್ತೆ. ವಾರಂಟಿ ಎಲ್ಲ ನಮಗೆ 10 years ಇದೆ, 20 years ಇದೆ, 15 years ಇದೆ, ಆಮೇಲೆ 5 years ಹಾರ್ಡ್ವೇರ್ ವಾರಂಟಿ ಇದೆ, ಮತ್ತು 1 year ಸರ್ವಿಸ್ ವಾರಂಟಿ ಕಾಂಪ್ಲಿಮೆಂಟ್ರಿ ಬರುತ್ತೆ. ಅದು ಬೈ ಡಿಫಾಲ್ಟ್ ಎಲ್ಲರಿಗೂ ಬರುತ್ತೆ. ಅದಲ್ಲದೆ ಕಸ್ಟಮರ್ ಏನು ಪ್ಲೈವುಡ್ ಚೂಸ್ ಮಾಡ್ತಾರಲ್ಲ ಸರ್, ಸೊ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ನಮಗೆ 30 years ವಾರಂಟಿ ಬೇಕಾದ್ರೆ 30 years ವಾರಂಟಿ, 30 ವರ್ಷದ ವಾರಂಟಿ ಕೂಡ ಸಿಗುತ್ತೆ ಸರ್. ಹೌದು. ಸೊ ಆಫೀಸಿಗೆ ಬಂದಾಗ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಕ್ಲೈಂಟ್ ಬಜೆಟ್ ಮತ್ತು ಅವ್ರ ಮನೆ ಕಟ್ಟಿರೋ ಅಂಥ ಏರಿಯಾ ಮೇಲೆ ಡಿಪೆಂಡ್ ಮಾಡಿಕೊಂಡು ಪ್ಲೈನ ಸಜೆಸ್ಟ್ ಮಾಡ್ತೀವಿ. ಓಕೆ ಸರ್, ನಿಮ್ಮ ಆಫೀಸ್ ಎಲ್ಲಿದೆ, ಎಲ್ಲಿ ಬರಬೇಕು, ಏನು ಕತೆ? ಸರ್, ನಮ್ಮ ಆಫೀಸ್ ಬಂದು JP ನಗರಲ್ಲಿ, ನಮ್ಮ ಫ್ಯಾಕ್ಟ್ರಿನೂ ಅಲ್ಲೇ ನಿಯರ್ ಬೈ ಇದೆ ಸರ್. 1 kilometer ಡಿಸ್ಟೆನ್ಸಲ್ಲಿ ಇದೆ, ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಸೂಪರ್ ಆಗಿ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ವೀಕ್ಷಕರ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ ಬಜೆಟಲ್ಲಿ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಸ್ಪೇಷಿಯಸ್ ಸ್ಟುಡಿಯೋದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಅದರ ಒಳ್ಳೆ ಬಜೆಟಲ್ಲಿ ಮಾಡಿದ್ದಕ್ಕೆ, ಒಳ್ಳೆ ಆಫರನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.